ಶಬರಿಮಲೆ ಯಾತ್ರೆ ಸೀಸನ್ ಆರಂಭ ಆಗಿದೆ. ಪ್ರತಿ ವರ್ಷ ಕರ್ನಾಟಕ, ತಮಿಳುನಾಡಿನಿಂದೆಲ್ಲ ಸಿಕ್ಕಾಪಟ್ಟೆ ಭಕ್ತಾದಿಗಳು ಹೋಗ್ತಾರೆ. ಹಾಗಾಗಿ ಜನವರಿ 20ನೇ ತಾರೀಕು ತನಕ ಕೇರಳಕ್ಕೆ ಪ್ರವೇಶಿಸುವ ಅಂತಾರಾಜ್ಯ ಪ್ರವಾಸಿ ವಾಹನಗಳಿಗೆ ವಿಶೇಷ ತೆರಿಗೆ ವಿನಾಯಿತಿ ಕೊಡಿ ಅಂತ ಟ್ರಾವೆಲ್ಸ್ ಮಾಲೀಕರ ಸಂಘ ಕೇರಳ ಸರ್ಕಾರಕ್ಕೆ ಪತ್ರ ಬರೆದಿದೆ. ಆಂಧ್ರದ ತಿರುಪತಿಯಲ್ಲಿ ನಕಲಿ ತುಪ್ಪದ ಹಾವಳಿ ಬೆಳಕಿಗೆ ಬಂದ ನಂತರ 2024 ಆಗಸ್ಟ್ನಿಂದ ಟಿಟಿಡಿ ಅವರು ನಮ್ಮ ನಂದಿನಿ ತುಪ್ಪವನ್ನು ಹೆಚ್ಚು ಲಾಡುಗಾಗಿ ತಯಾರಿಕೆಗೆ ಬಳಸ್ತಾ ಇದ್ದಾರೆ. ಇದೀಗ ನಂದಿನಿ ತುಪ್ಪಕ್ಕೆ ಹೆಚ್ಚಿನ ಬೇಡಿಕೆ ಕೂಡ ಬಂದಿದ್ದು ಹಿಂದಿಗಿಂತ 1000 ಮೆಟ್ರಿಕ್ ಟನ್ ತುಪ್ಪಕ್ಕೆ ಹೆಚ್ಚುವರಿಯಾಗಿ ಕೇಳಿದ್ದಾರೆ. ವಾಕಿಂಗ್ಗೆ ಹೋದಾಗ ನಾಯಿಯನ್ನು ಮುದ್ದಿಸುವ ನೆಪದಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಘಟನೆ ಬೆಂಗಳೂರಿನ ಜ್ಞಾನಭಾರತಿ ಬಳಿಯ ಉಪಕಾರ್ ಲೇಔಟ್ನಲ್ಲಿ ನಡೆದಿದೆ. ಆ ಲೇಡಿಯನ್ನು ಕೂಡ ಏನೋ ಒಂದು ಸ್ವಲ್ಪ ಅಸಭ್ಯವಾಗಿ ಆತ ಟ್ರೀಟ್ ಮಾಡಿದ್ದಾನೆ ಅಂತ ಈಗ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮೈಸೂರಿನ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಉಪನ್ಯಾಸಕನೇ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ. ಹೆಚ್ಚು ಮಾರ್ಕ್ಸ್ ಕೊಡ್ತೀನಿ, ಒಳ್ಳೆ ಕೆಲಸ ಕೊಡಿಸ್ತೀನಿ ಅಂತ ಆಮಿಷ ಒಡ್ಡಿ ಹೊರಗಡೆ ಪಬ್ಗೆ ಹೋಗೋಣ ಬಾ, ಮಜಾ ಮಾಡೋಣ ಬಾ ಅಂತೆಲ್ಲ ಕರೆದಿದ್ದಾನೆ ಅನ್ನೋ ಆರೋಪ ಸದ್ಯ ಭರತ್ ಭಾರ್ಗವ ಆತನ ವಿರುದ್ಧ ದೂರಾಗಿದೆ. ಮನೆಗೆ ಆಕಸ್ಮಿಕ ಬೆಂಕಿ ತಗುಲಿ ಮನೆಯಲ್ಲಿದ್ದ ವೃದ್ಧೆ ಸಜೀವ ದಹನವಾದ ಘಟನೆ ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡಿನ ಹನುಮಾಪುರದಲ್ಲಿ ನಡೆದಿದೆ. ಫಕೀರವ್ವ ರಾಮಣ್ಣ ಆಲೂರು ಅಗ್ನಿ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಪರ್ಮಿಟ್ ಇಲ್ಲದೆ ಹಾಗೂ ಪರ್ಮಿಟ್ ಇದ್ರೂ ತೆರಿಗೆ ಕಟ್ಟದೆ ಯಾವುದೋ ರಾಜ್ಯದ ರಿಜಿಸ್ಟ್ರೇಷನ್ ಇನ್ಯಾವುದೋ ರಾಜ್ಯದಲ್ಲಿ ತೆರಿಗೆ ವಂಚಿಸಿ ಓಡಾಟ ನಡೆಸ್ತಾ ಇದ್ದ ಐಷಾರಾಮಿ ಸ್ಲೀಪರ್ ಕೋಚ್ ಬಸ್ಗಳಿಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. 10ಕ್ಕೂ ಹೆಚ್ಚು ಸ್ಲೀಪರ್ ಬಸ್ಗಳನ್ನು ಜಪ್ತಿ ಮಾಡಿದ್ದಾರೆ. ಧೂಮ್ 1 ಸಿನಿಮಾ ಪ್ರೇರಣೆಗೊಂಡು 1.2 ಕೆಜಿ ಚಿನ್ನ ಕದ್ದ ಕಳ್ಳ ಅರೆಸ್ಟ್ ಆಗಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಮಹಂತೇಶ್ ನಗರದ ನಿವಾಸಿ ಸುರೇಶ್ ನಾಯ್ಕ ಬಂಧಿತ ಆರೋಪಿ. ಕಾರು ಮತ್ತು ಬೈಕ್ಗಳು ಸೇರಿ 1.5 ಲಕ್ಷ ಹಣ ಮತ್ತು ಕೆಜಿಗಟ್ಟಲೆ ಚಿನ್ನವನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಹುಬ್ಬಳ್ಳಿಯ ಖ್ಯಾತ ವೈದ್ಯ ಡಾಕ್ಟರ್ ಸುರೇಶ್ ದುಗ್ಗಾಣಿ ಸಹೋದರ ವಿಶ್ವನಾಥ್ ಅವರ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಗ್ರಾಮದಲ್ಲಿ ಮನೆಯಲ್ಲಿ ಕಳ್ಳತನ ನಡೆದಿತ್ತು. ಅಕ್ಟೋಬರ್ 23ರಂದು ಯಮಕನಮರಡಿ ಠಾಣೆಯಲ್ಲಿ ಪ್ರಕರಣ ಆಗಿತ್ತು. ಹುಬ್ಬಳ್ಳಿಯಲ್ಲಿ ಬೆಳ್ಳಂಬೆಳಗ್ಗೆ ಗುಂಡಿನ ಸದ್ದು ಮೊಳಗಿದೆ. 2 ಕೊಲೆ ಆರೋಪಿಗಳ ಕಾಲಿಗೆ ಪೊಲೀಸರು ಗುಂಡು ಹೊಡೆದಿದ್ದಾರೆ. ಬಾಲರಾಜ್ ಅಲಿಯಾಸ್ ಬಂಗಾರ ಬಾಲ್ಯ ಮತ್ತು ಮೊಹಮ್ಮದ್ ಶೇಖ್ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ್ದಾರೆ. ಹೋದವಾರ ಎಲ್ಲ ಯಾವುದೋ ಒಂದು ಕೊಲೆ ಆಗಿತ್ತಂತೆ. ಆ ಪ್ರಕರಣದ ಆರೋಪಿಗಳು ಪೊಲೀಸರ ವಿರುದ್ಧ ದಾಳಿ ಮಾಡೋದಕ್ಕೆ ಬಂದಾಗ ಆತ್ಮರಕ್ಷಣೆಗೆ ಹೊಡೆದಿದ್ದಾರೆ. ರಾಯಚೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಮನೆ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಕುಖ್ಯಾತ ಕಳ್ಳನನ್ನು ರಾಯಚೂರು ಪೊಲೀಸರು ಬಂಧಿಸಿದ್ದಾರೆ. 315 ಗ್ರಾಂ ಚಿನ್ನಾಭರಣ ಜಪ್ತಿ ಮಾಡಿದ್ದಾರೆ.